ಬಿಜೆಪಿ ಸರ್ಕಾರಗಳು ಒಕ್ಕೂಟ ರಾಜ್ಯಗಳಲ್ಲಿ ಬಂದಾಗಲೆಲ್ಲ ಬಡವರ ಹೊರತಾಗಿ ಬೇರೆಲ್ಲ ಕಡೆ ಹಣ ಓಡಾಡುತ್ತದೆ. ಪ್ರಧಾನಿ ಮೋದಿಯವರ ಬಿಜೆಪಿ ಸರ್ಕಾರ ದಿವಾಳಿಯಾಗಿದೆಯೇ? ಈಗ ಸಮ್ಮಿಶ್ರ ಸರ್ಕಾರ ಬಿಡಿ, ಅದಾನಿ ಸಂಪತ್ತು 1000 ಪಟ್ಟು ಹೆಚ್ಚಾಗಿದೆ. ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯರ ಹಣವು ಕಳೆದ 5-6 ವರ್ಷಗಳಲ್ಲಿ 3 ಪಟ್ಟು ಮುಟ್ಟುವಷ್ಟು ಹೆಚ್ಚಿದೆ. ರೈಲಿನಲ್ಲಿ ಹಿರಿಯರಿಗೆ ರಿಯಾಯಿತಿ ಇಲ್ಲ, ಅನಿಲ ಸಬ್ಸಿಡಿ ಕೊಡಲು ದುಡ್ಡಿಲ್ಲ. ಇನ್ನು ಪಿಂಚಣಿ ಕೊಡುವುದು ಅವರಿಂದ ಆಗದು. ಅದಕ್ಕೆ ಬೇರೆಯದೇ ರಾಷ್ಟ್ರೀಯ ಪಿಂಚಣಿ ಯೋಜನೆ. ಅವರ ವ್ಯವಹಾರದಿಂದಲೇ ನೋಡಲು ಬಿಜೆಪಿ ರಾಜಕೀಯ ಸೇರಿದವರಿಗೆ ಹಣದ ಬರ ಇದ್ದಂತೆ ಕಾಣುವುದಿಲ್ಲ. ಯುವಕರು ಹತಾಶರಾಗಿಲ್ಲ, ಭೋಪರಾಕ್ ಊಟದಲ್ಲಿದ್ದಾರೆ. ಜನಸಾಮಾನ್ಯ ಪ್ರತಿಯೊಂದು ಖರೀದಿಗೂ ತೆರಿಗೆ ಕೊಡುತ್ತಾನೆ. ಉದ್ಯಮಿ ಕೊಟ್ಟರೆ ಕೊಟ್ಟ, ಕೊಡದಿದ್ದರೆ ಇಲ್ಲ, ಅಷ್ಟೇ. ತಲೆಕೆಡಿಸಿಕೊಂಡಿಲ್ಲ. ನಾವು ಮಾತಿನಲ್ಲಿ ನಂಬರ್ 1, ನಿಜವಾಗಿ ಅಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ.